ಕಬಿನಿ ಡ್ಯಾಂನಲ್ಲಿ ಮಹಾ ಬಿರುಕು ಕಾಣಿಸಿಕೊಂಡ ಹಿನ್ನೆಲೆ ಸರ್ಕಾರಕ್ಕೆ ಬರದಂತಹ ಪತ್ರದಲ್ಲಿ ಸ್ಫೋಟಕ ವಿಚಾರ ಬಯಲಾಗ್ತಾ ಇದೆ. ಕಬಿನಿ ಡ್ಯಾಂನ ಭದ್ರತೆಗೆ ಧಕ್ಕೆ ಆಗಿರೋದು ಆ ಒಂದು ವಿಚಾರವನ್ನ ಇದೀಗ ಒಪ್ಪಿಕೊಂಡಿದ್ದಾರೆ ಅಧಿಕಾರಿಗಳು. ಅದನ್ನ ಸರಿಪಡಿಸೋದಕ್ಕೆ ಅಂತ ಹೇಳಿ ಬರೋಬ್ಬರಿ 32.25 ಕೋಟಿ ಹಣವನ್ನ ಕೇಳಿ ಪತ್ರವನ್ನ ಬರೆದಿದ್ದಾರೆ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಂದ ಪತ್ರವನ್ನ ಬರೆಯಲಾಗಿದೆ. ಪತ್ರದಲ್ಲಿ ಕಬಿನಿ ಡ್ಯಾಂ ಭದ್ರತೆ ಉಂಟಾಗಿರುವ ತೊಡಕುಗಳ ಬಗ್ಗೆ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಕಬಿನಿ ಡ್ಯಾಂನಲ್ಲಿ ಮಹಾ ಬಿರುಕು ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಪತ್ರವನ್ನ ಕೂಡ ಬರೆಯಲಾಗಿದೆ. ಕಬಿನಿ ಡ್ಯಾಂನ ಭದ್ರತೆಗೆ ಧಕ್ಕೆ ಆಗಿರೋದನ್ನ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. 32.25 ಕೋಟಿ ಹಣವನ್ನ ಕೇಳಿ ಅದನ್ನ ಸರಿಪಡಿಸೋದಕ್ಕೆ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೆ ಪತ್ರದಲ್ಲೂ ಕೂಡ ಯಾವ ರೀತಿಯಾದಂತಹ ತೊಡಕುಗಳು ಉಂಟಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸುರೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇತ್ತೀಚೆಗಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಯಾವ ರೀತಿಯಾಗಿ ಗೋಡೆ ಬಿರುಕು ಬಿಟ್ಟಿದೆ, ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿತ್ತು. ಅದರ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಕೂಡ ತಮ್ಮ ತಪ್ಪನ್ನ ಒಪ್ಕೊಂಡಿದ್ದಾರೆ, ಪತ್ರವನ್ನ ಕೂಡ ಬರೆದಿದ್ದಾರೆ. ಪತ್ರದಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮೇನು ಕರ್ನಾಟಕ ರಾಜ್ಯದಲ್ಲಿ ಮಳೆಗಾಲದಲ್ಲಿ ಅಂದ್ರೆ ತುಂಬುವಂತ ಏಕೈಕ ಅಂದ್ರೆ ಮೊದಲ ಜಲಾಶಯ ಅದು ಕಬಿನಿ. ಹೀಗಾಗಿ ಕಬಿನಿ ಮೈಸೂರು ಜೊತೆಗೆ ಚಾಮರಾಜನಗರ ಭಾಗದ ರೈತರ ಜೀವನಾಡಿ ಅಂತ ಹೇಳ್ಬಹುದು. ಕಬಿನಿಯ ಜಲಾಶಯಕ್ಕೆ ಧಕ್ಕೆ ಆಗಿದೆ. ಕಬಿನಿ ಜಲಾಶಯ ದೊಡ್ಡದಾದ ಬಿರುಕು ಬಿಟ್ಟಿದೆ. ಹೀಗಾಗಿ ಅಧಿಕಾರಿಗಳು ಅಸಡ್ಡೆ ತೋರಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿ ಗ್ಯಾರಂಟಿ ನ್ಯೂಸ್ ಹಲವು ದಿನಗಳ ಹಿಂದೆ ವರದಿಯನ್ನ ಮಾಡಿತ್ತು. ಈ ಮಧ್ಯೆ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿರುವಂತಹ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಪತ್ರದಲ್ಲಿ ಸ್ಫೋಟಕ ವಿಚಾರವನ್ನ ಅಧಿಕಾರಿಗಳೇ ಬೆಳಕಿಗೆ ತಂದಿದ್ದಾರೆ. ಇಲ್ಲಿ ಕಬಿನಿ ಡ್ಯಾಂ ಭದ್ರತೆಗೆ ಧಕ್ಕೆ ಆಗಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಸ್ವತಃ ಅಧಿಕಾರಿಗಳು. ಅದನ್ನ ಕೂಡ ಪತ್ರದಲ್ಲಿ ನಾವು ನೋಡ್ಬೋದು. ಏನು ಭದ್ರತೆಗೆ ಸರಿಪಡಿಸೋದಕ್ಕೆ ಸುಮಾರು 32.25 ಕೋಟಿ ರು ಹಣ ಬೇಕು ಅಂತೇಳಿ ಅಧಿಕಾರಿಗಳು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಂದ ಪತ್ರ ಕೂಡ ಬರೆದಿದೆ. ಪತ್ರದಲ್ಲಿ ಕಬಿನಿ ಅಣೆಕಟ್ಟು ಭದ್ರತೆಗೆ ಉಂಟಾಗಿರುವ ತೊಡಕುಗಳನ್ನ ಉಲ್ಲೇಖವನ್ನ ಕೂಡ ಮಾಡಿರುವಂತದ್ದು. 50 ವರ್ಷಗಳ ಪೂರೈಕೆ ಮಾಡಿರುವಂತಹ ಕಬಿನಿ ಜಲಾಶಯ ಸುಮಾರು 35 ವರ್ಷಗಳ ಕಾಲ ಭರ್ತಿಯಾಗಿ ತುಂಬಿದೆ. ಹೀಗಾಗಿ ನೀರಿನ ರಭಸಕ್ಕೆ ಜಲಾಶಯದ ಗೋಡೆಗಳಲ್ಲಿ ಜಾಯಿಂಟ್ಗಳು ಹಾನಿಯಾಗಿವೆ. ಕಲ್ಲು ಕಟ್ಟಡದ ಜಾಯಿಂಟ್ಗಳ ಕೊರೆತ ಕೂಡ ಹೀಗಾಗಿದೆ. ಹೀಗಾಗಿ ಕಾಂಕ್ರೀಟ್ ಭಾಗದಲ್ಲಿ ಬಿರುಕು ಉಂಟಾಗಿದೆ. ಇದರಿಂದ ಜಲಾಶಯದ ಡೌನ್ ಸ್ಟ್ರೀಮ್ ಫೇಸ್ ನ ಗೋಡೆಗಳ ಮೇಲೆ ಆಪ್ನೆಸ್ ಮತ್ತೆ ನೀರು ಸೋರಿಕೆ ಆಗ್ತಿದೆ ಅಂತ ಹೇಳಿ ಅಲ್ಲಿ ಅಧಿಕಾರಿಗಳು ಉಲ್ಲೇಖವನ್ನ ಮಾಡಿದ್ದಾರೆ. ಈಗಾಗಲೇ ಅಧಿಕಾರಿಗಳ ತಂಡ ವೀಕ್ಷಣೆಯನ್ನ ಕೂಡ ಮಾಡಿದೆ. ಆದ್ಯತೆ ಮೇರೆಗೆ ಬಿರುಕು ಮುಚ್ಚುವಂತ ಕಾರ್ಯವನ್ನ ನಡೆಸುವಂತ ಸಲಹೆಯನ್ನು ಕೂಡ ಈ ಅಧಿಕಾರಿಗಳ ತಂಡ ಶಿಫಾರಸನ್ನು ಕೂಡ ಮಾಡಿದೆ. ಹೀಗಾಗಿ 6/1/2025 ಪತ್ರವನ್ನು ಕೂಡ ಬರೆದಿರುವಂತದ್ದು. ಇದು ಕೇವಲ ಆಡಳಿತಾತ್ಮಕ ಅನುಮೋದನೆ ನೀಡಿ ಸರ್ಕಾರ ಸುಮ್ಮನಾಗಿದೆ. 1 ತಿಂಗಳು ವರದಿ ಬಂದು ತಿಂಗಳು ಉಳಿದ್ರೂ ಕೂಡ ಅಣೆಕಟ್ಟೆ ಭದ್ರತೆಗೆ ಯಾವುದೇ ರೀತಿಯಾದಂತಹ ಸುಧಾರಣೆಯ ಕ್ರಮವನ್ನ ಅಧಿಕಾರಿಗಳು ವಹಿಸ್ತಾ ಇರೋದು ಇಲ್ಲಿ ಅಧಿಕಾರಿಗಳ ಅಸಡ್ಡೆ ಮತ್ತೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಕಾರಣ ಆಗಿದೆ. ಹೀಗಾಗಿ ನಾವು ವರದಿಯನ್ನ ಕೂಡ ಮಾಡಿದ್ವಿ ಗ್ಯಾರಂಟಿ ನ್ಯೂಸ್ ನಿಂದ. ಆ ಒಂದು ಬಿರುಕು ಬಿಟ್ಟಿದೆ ಅನ್ನೋದನ್ನ ಕೂಡ ಅಧಿಕಾರಿಗಳು ಇಲ್ಲಿ ಒಪ್ಕೊಂಡಿರೋದು ದೃಢ ಆಗಿದೆ. ಈಗಲಾದ್ರೂ ಕೂಡ ಎಚ್ಚೆತ್ತು ಅಧಿಕಾರಿಗಳು ಏನು ಬಿರುಕು ಬಿಟ್ಟಿರ್ತಕ್ಕಂತಹ ಏನು ಕಬಿನಿ ಜಲಾಶಯದ ಗೋಡೆಗಳನ್ನ ಸರಿಪಡಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಬೇಕಾಗಿದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಸುರೇಶ್.